ನ್ಯಾಯಕ್ಕಾಗಿ ಹೋರಾಡುವ ವ್ಯಕ್ತಿ, ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಸಿದ ಸಾಹಸಜೀವಿ. ಈ ಪಾತ್ರದಲ್ಲಿ ಅಣ್ಣಪ್ಪ ಎಂ. ಮೊಬೈಲ್ ಕಟ್ ಮಾಡಿ ಈ ಬಡವರ ಮೇಲೆ ಮಾಡುತ್ತಿರುವ ಅನ್ಯಾಯವನ್ನು ನೋಡಿ ಸುಮ್ಮನೆ ಕುಳಿತಿರುವೆ. ನಮಗೆಲ್ಲ ನ್ಯಾಯ ತರಿಸಿ ಕೊಡ್ತಾ ಈ ನ್ಯಾಯ ನಡೆಸಿಕೊಡು. ರಮೇಶ ಶಿವಣ್ಣನ ತಮ್ಮ, ವಿದ್ಯಾವಂತ, ರಾಧಾಳ ಗಂಡ. ಈ ಪಾತ್ರದಲ್ಲಿ ಜಯರಾಮ ಯು. ಮೊಬೈಲ್ ತೆಗಿ. ನಿನ್ನ ಗೊತ್ತು ನನಗೆ ಚೆನ್ನಾಗಿ ಗೊತ್ತು. ಇಂಥ ಸಮಯದಲ್ಲಿ ತಾಯಿಯನ್ನು ಬೆಳೆಸಿಕೊಂಡರೆ ನಮ್ಮ ನಮನ ತರುವುದನ್ನು ಈ ಕಣ್ಣೀರಿನ ನಾಟಕ ಮಾಡಬೇಡ. ಧರ್ಮರಾಜ ಅಗರ್ಭ ಶ್ರೀಮಂತ, ಫ್ಯಾಕ್ಟರಿಯ ಮಾಲೀಕ ಸ್ವಾರ್ಥಿ. ಈ ಪಾತ್ರದಲ್ಲಿ ರಮೇಶ್ ಆಯ್. ನಿನ್ನನ್ನು ಕಾರಾಗೃಹದಲ್ಲಿ ನೋಟಿ ಕತ್ತು ಕತ್ತರಿಸಿವೆ ನೋಡು ಮಗನೇ. ಈ ಧರ್ಮರಾಜನ ವಿಜಯ್ ಧರ್ಮರಾಜನ ಒಬ್ಬನೇ ಮಗ, ಜ್ಯೋತಿಯ ಗಂಡ. ಈ ನಾಟಕದ ಹೀರೋ. ಈ ಪಾತ್ರದಲ್ಲಿ ರಾಜು ಎಸ್. ಧರ್ಮರಾಜನ ಪರ್ಸನಲ್ ಸೆಕ್ರೆಟರಿ, ರಾಧಾಳ ಪ್ರೇತರ ವಂಚಕ, ಖಳನಾಯಕ. ಈ ಪಾತ್ರದಲ್ಲಿ ರಾಮಚಂದ್ರ ಬಿ. ಕಾಳಿಂಗ ಒಬ್ಬ ಅನಾಥ, ದಲಿತ ಸಂಘದ ಲೀಡರ್, ಕ್ರಾಂತಿಕಾರಿ. ಈ ನಾಟಕದ ಕಥಾ ನಾಯಕ. ಈ ಪಾತ್ರದಲ್ಲಿ ವಿನಯ್ ಕುಮಾರ್ ಡಿ.
ಹಾಲಪ್ಪ ಕಿರಾಣಿ ಅಂಗಡಿ ವ್ಯಾಪಾರಿ, ಸಿಂಗಾರ್ಯ ತಂದೆ ಹಾಸ್ಯ. ಈ ಪಾತ್ರದಲ್ಲಿ ನಾರಾಯಣ್ ಆರ್. ಇದರಲ್ಲಿ ಬರುವಂತಹ ಸನ್ನಿವೇಶಗಳು ಒಂದು ಕಾಲ್ಪನಿಕ ಯಾರ ಉದ್ದೇಶ ಪ್ರೇರಿತ ಅಲ್ಲ. ನೀವು ನಮ್ಮನ್ನು ನೋಡಿ ಹರಿಸಬೇಕಂತ ನಿಮ್ಮನ್ನು ಕೇಳಿಕೊಳ್ತೇನೆ. ಹಾಗೂ ಶ್ರೀ ಶ್ರೀ ಶನೇಶ್ವರಿಗೆ ನನ್ನ ನಮಸ್ಕಾರ ಮಾಡಿಸ್ತಾ, ಹಲೋ ಅಕ್ಕಿ ಮಗನೇ, ನಮಗೆ ನಿಂತಲ್ಲೇ ಕನಸು ಕಾಣ್ತೀಯೋ ಅಕ್ಕಿ ಮಗನ. ಈಗಿನ ಮಕ್ಕಳಿಗೆ ನಿಂತಲ್ಲೇ ಕನಸು ಕಾಣುವಂದ್ರೆ ಕೈಯಲ್ಲಿ ಏನಾಗುದಿಲ್ಲಪ್ಪ. ಗುಡ್ಕ ಪ್ರಭಾವರಿಯಪ್ಪ, ಗುಡ್ಕ ಪ್ರಭಾವ. ಸಿದ್ಲಿಂಗ ಅಕ್ಕಸಾಲಿಗ, ಸಿಂಗಾರಿಯ ಗಂಡ ಕಿಡಿಗೇಡಿ ಹಾಸ್ಯ. ಈ ಪಾತ್ರದಲ್ಲಿ ಬಾಲು ಆರ್. ಫೋನು ಎಲ್ಲ ಮೆಸೇಜ್ ಎಲ್ಲ ನಿಂದು ಎಲ್ಲಿರುವೆ ಜ್ಯೋತಿ ಚೈತ್ರ. ನಾನು ಸಿದ್ಲಿಂಗ. ಮತ್ತೆ ನಾವು ಅಕ್ಕಸಾಲಿಗರು. ಅಕ್ಕಸಾಲಿಗರು ಯಾರು? ಶೆಟ್ರು. ಈಗ ಸಿದ್ಲಿಂಗ್ ಶೆಟ್ಟಿ ಅಂತಾರ್ರಿ. ನಮ್ ಚಾಚವ್ವ ಕಲ್ಯಾಪುರ ಕಾಳ ಹೇಳ್ತಾರೆ ಶೆಟ್ರು ಬರ್ರಿ ಅಂದ್ರು. ಎಲ್ಲರೂ ಸಿದ್ಲಿಂಗ್ ಶೆಟ್ಟಿ ಹುಟ್ಟ ಅಂತಾರ್ರಿ. ನಂಜುಂಡ ಆಯುರ್ವೇದಿಕ ಗಿಡಮೂಲಿಕೆ ಬೇರಿನ ಔಷಧಿ ಕೊಡುವ ಡಾಕ್ಟರ್. ಸಿಂಗಾರಿಯ ಗುಂಗುರಿದು ಹುಚ್ಚರಾದ ವ್ಯಕ್ತಿ ಹಾಸ್ಯ. ಈ ಪಾತ್ರದಲ್ಲಿ ದಿನೇಶ್ ಆರ್. ಚಿಂಗಾರಿ ಅಲ್ಲೇಂತ ಮಾಡ್ತಾ ಇದೀಯ? ನಿಮ್ಮಪ್ಪ ಹೊಟ್ಟೆ ಹೋದ ಔಷಧ ತರಕ ತಗೊಂಡಿನಿ. ಏ ಅಲ್ಲಿ ಹೋಗೋಣ ಮತ್ತೇನಾರು ಮಾಡಿಬಿಟ್ಟಾರು. ಹಾಗೆ ಸ್ತ್ರೀ ಪಾತ್ರದಲ್ಲಿ ರಂಗಭೂಮಿ ಕಲಾವಿದರಾದಂತ ರಂಜಿತಾ, ಜ್ಯೋತಿ ಹಾಗೂ ಚೈತ್ರ ಅವರು ಅಭಿನಯಿಸಿದ್ದಾರೆ. ಕಲಾಭಿಮಾನಿಗಳು ಯಾವತ್ತೂ ತುಂಬುವುದರಿಂದ ಸಹಕಾರ ಕೊಟ್ಟು ಸಹಕರಿಸುವುದಂತ ತಮ್ಮಲ್ಲಿ ಕಲಿಸುತ್ತಿದ್ದೀವಿ. ಹಾಗೆ KG ಅವರಂತ ಕಾಯ್ದೆಗಳು ಕೂಡ ಆದಷ್ಟು ಬೇಗ ಹೊರಬರುವುದು.